ಇನ್ನು ಕೆಲವರಿಗೆ ಹೇಳ್ತಾ ಇರ್ತಾರೆ ಕೋಪದಿಂದ, ದುಡ್ಡು 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 ಅಂತ. ಏನು ಹೋದಾಗ ಮೇಲೆ ಹೋಗ್ಬೇಕಾದ್ರೆ ದುಡ್ಡು ತೊಗೊಂಡು ಹೋಗ್ತೀವ ಅಂತ ಹೇಳ್ತಾರೆ. ನಿಜ, ನಾವು ಸತ್ತಾಗ ಮೇಲೆ ಹೋಗಬೇಕಾದ್ರೆ ದುಡ್ಡನ್ನು ಯಾರೂ ತಗೊಂಡು ಹೋಗಲ್ಲ ಅನ್ನೋದು ಎಷ್ಟು ಸತ್ಯನೋ, ನಾವು ಬದುಕಿದ್ದಾಗ ಅದೇ ದುಡ್ಡು ನಮ್ಮನ್ನು ಕೆಳಗೆ ಬೀಳದ ಹಾಗೆ ನೋಡ್ಕೊಳ್ಳುತ್ತೆ ಅನ್ನೋದು ಅಷ್ಟೇ ಸತ್ಯ. ದುಡ್ಡು ಬೇಕಲ್ವ ಜೀವನದಲ್ಲಿ? ನಿಜ ಬೇಕು. ದುಡ್ಡು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅಂದರೆ, ನಮಗೇನಾರು ಅನಾರೋಗ್ಯ ಬಂದು ಹಾಸ್ಪಿಟಲ್ಗೆ ಹೋದರೆ ಮೊದಲು ಅಡ್ವಾನ್ಸ್ ಕಟ್ಟಿದರೆ ಮಾತ್ರ ನಾವು ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತೀವಿ. ಅಡ್ವಾನ್ಸ್ ಕಟ್ಟಿದರೆ ಮಾತ್ರ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ. ನೋಡಿ, ಅಲ್ಲಿ ಅವ್ರಿಗೆ ಒಂಥರ ಕರುಣೆ ಇರ್ಬೋದಲ್ವ. ಅಯ್ಯೋ ಪಾಪ, ನಾವು ಆಪ್ರೇಷನ್ ಮಾಡಲಿಲ್ಲದ್ರೆ ಅವ್ನ ಜೀವನನೇ ಕಳ್ಕೊಂಡ್ಬಿಡ್ತಾನೆ. ಅಯ್ಯೋ ಪಾಪ, ಆಪ್ರೇಷನ್ ಮಾಡಿದ್ರೆ ಅವ್ರ ಕುಟುಂಬ ಬೀದಿ ಬರುತ್ತೆ. ಅಯ್ಯೋ ಪಾಪ, ಆಪ್ರೇಷನ್ ಮಾಡದಿದ್ರೆ ಆ ವ್ಯಕ್ತಿ ಉಳ್ಕೊಳ್ದಿದ್ರೆ ಆ ಮನೆಗೆ ತುಂಬ ಕಷ್ಟ ಆಗ್ಬೋದು. ಪಾಪ ಬಡವರು, ಅವ್ರ ಹತ್ರ ಹಣ ಇಲ್ಲ ಅಂತೇಳಿ ಯಾವ ಡಾಕ್ಟ್ರು ಕೂಡ ಕರುಣೆಯಿಂದ ನೋಡಲ್ಲ. ಕೆಲವರು ಒಳ್ಳೆಯವರು ಇದ್ದಾರೆ, ಫ್ರೀಯಾಗಿ ಮಾಡೋರು ಇದ್ದಾರೆ. ಅದು ಲಕ್ಷಕ್ಕೊಬ್ಬರು ಸಾವಿರಕ್ಕೊಬ್ಬರು ನಂಗೆ ಗೊತ್ತಿಲ್ಲ. ಎಲ್ಲ ಒಂದು ಜಾಗದ ಮೂಲದಲ್ಲಿ, ಅಂದರೆ ಎಲ್ಲ ಪ್ರದೇಶದಲ್ಲಿ ಎಲ್ಲರೂ ಅಂಥವರೇ ಸಿಗ್ತಾರೆ ಅನ್ನೋದು ಸುಳ್ಳು. ಗೊತ್ತಿದ್ದವ್ರಿಗೆ ಎಲ್ಲೋ ಇಂಥ ಕಡೆ ಉಚಿತ ಚಿಕಿತ್ಸೆ ಕೊಡ್ತಾರೆ ಅನ್ನೋದು ಒಂದು ಮಾಹಿತಿ ಇದ್ದರೆ ಅಲ್ಲಿಗೆ ಹೋದರೆ ಆ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಅನುಕೂಲತೆಯಲ್ಲಿದ್ದರೆ ಖಂಡಿತವಾಗ್ಲೂ ಕೊಡ್ಬೋದು, ಇಲ್ಲ ಅಂತಲ್ಲ. ಅದೇ ನಾವು ಎಮರ್ಜೆನ್ಸಿ ಹತ್ತಿರದಲ್ಲಿರುವಂಥ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡಿ ಮನುಷ್ಯನ ಪ್ರಾಣವನ್ನು ಬದುಕಿಸ್ಬೇಕು ಅಂತಂದರೆ ಡಾಕ್ಟರ್ ಫಸ್ಟ್ ದುಡ್ಡನ್ನು ಕೇಳ್ತಾರೆ. ಇಷ್ಟು ಫೀಸ್ ಆಗುತ್ತೆ, ಇಷ್ಟು ಒಂದು ಅಡ್ಮಿಟ್ ಚಾರ್ಜ್ ಆಗುತ್ತೆ ಒನ್ ಡೇ. ಈ ಥರ ಆಪ್ರೇಷನ್ ಆಗಬೇಕಂತಂದ್ರೂ ಮೊದಲು ಅಡ್ವಾನ್ಸನ್ನು ಪೇ ಮಾಡಬೇಕಲ್ಲಿ ಅಲ್ವಾ. ಅಷ್ಟು ಪ್ರಾಣನ ಉಳಿಸ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದಕ್ಕೆ ದುಡ್ಡು ಬೇಕು. ಈಗ ನೀವು ಅಂದ್ಕೊಂಡಂಗೆ ದುಡ್ಡಿಂದನೇ ಆಗಲ್ಲ. ನಿಜ, ಕೆಲವು ಸಂದರ್ಭದಲ್ಲೇ ಅಷ್ಟೇ, ಒಂದು 1% ಅಷ್ಟೇ ಕೆಲವೊಂದು ದುಡ್ಡಿಂದ ಆಗದೇ ಇರುವಂಥ ಕೆಲಸಗಳಿದ್ದಾವೆ. 99% ಎಲ್ಲ ದುಡ್ಡಿಂದ ಆಗೋವಂಥದ್ದಿದೆ. ಯಾಕೆ ಡಾಕ್ಟ್ರುಗಳಿಗೆ ಅವ್ರಿಗೂ ಮಾನವೀಯತೆ ಇಲ್ವಾ? ಮನುಷ್ಯತ್ವ ಇಲ್ವಾ? ಕರುಣೆ ಇಲ್ವಾ? ಮೊದಲು ಪ್ರಾಣ ಉಳಿಸಿದರೆ ಸಾಕು, ಆಮೇಲೆ ಬೇಕಾದ್ರೆ EMI ಬೇಕಾದ್ರೆ ಕಟ್ಸ್ಕೊಳ್ಳೋಣ ಅಂತ ಮಾಡ್ಬೋದಲ್ವಾ? ಇಲ್ಲ, ನಮ್ಮ ಪ್ರಾಣ ಉಳಿಸ್ಕೊಳ್ಬೇಕು ಅಂತಂದರೂ ನಮ್ಗೆ ಮೊದಲು ಅಲ್ಲಿ ದುಡ್ಡು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ. ಈಗ ಪಾಪ ಪುಣ್ಯ ಲೆಕ್ಕಕ್ಕೆ ವಿಚಾರಕ್ಕೆ ಹಾಕಿದರೆ ಕೆಲವರಿಗೆ ಬೇಕಾದಷ್ಟು ದುಡ್ಡಿರುತ್ತೆ, ದಾನ ಮಾಡೋಂಥ ಮನಸ್ಸಿರಲ್ಲ. ಕೆಲವರಿಗೆ ತುಂಬ ದುಡ್ಡಿರುತ್ತೆ, ಒಳ್ಳೆ ದಾನ ಮಾಡೋ ಮನಸ್ಸು ಇರುತ್ತೆ. ಅಂಥವ್ರ ಹೆಸರು ಹೊರಗಡೆ ಬರುತ್ತೆ. ಇಂಥ ವ್ಯಕ್ತಿ, ಇಂಥ ಒಂದು ಕೋಟ್ಯಾಧೀಶ್ವರ, ಇಷ್ಟೊಂದು ಹಣವಂತಿ ಇರುವಂಥವರು, ಇವರು ಇಂಥ ಬಡವರಿಗೆ ಸಹಾಯ ಮಾಡಿದ್ರು ಅಂತೇಳಿ ಯಾರೋ ಒಬ್ಬರು ಅಷ್ಟೇ, 100ರಲ್ಲಿ ಒಂದು 5% ಜನ ಇರ್ಬೋದು ಆ ಥರ ಅಷ್ಟೇ. ಆದರೆ ಎಲ್ಲರೂ ಮಾಡಲ್ಲ. ಯಾಕಿರ್ಬೋದು? ಕೆಲವರು ದಾನ ಮಾಡಬೇಕು, ಯಾರೋ ಕಷ್ಟದಲ್ಲಿ ಇದ್ದ ಕಂಡ್ರೆ ಸಾಕು ಕಳ್ಳು ಚುರುಕು ಅನಿಸುತ್ತೆ, ಬಟ್ ಅವ್ರ ಕೈಯಲ್ಲಿ ದುಡ್ಡಿರಲ್ಲ, ಬಟ್ ಅವ್ರಿಗೆ ಹೆಸರು ಹೊರಗಡೆ ಬರಲ್ಲ. ಯಾಕಂದರೆ ಅವ್ರ ಕಡೆಯಿಂದ ಏನೂ ಸಹಾಯ ಮಾಡೋಕ್ಕಾಗಲ್ವಲ್ಲ. ಹಬ್ಬಬ್ಬ ಅಂದರೆ ಒಂದು 2 ಮಾತು, ಧೈರ್ಯದ ಮಾತು ಅವ್ರಿಗೆ ಹೇಳ್ಬೋದು ಅಷ್ಟೇ. ಈಗ ದುಡ್ಡಿಂದನೇ ಎಲ್ಲ ಆಗುತ್ತಾ? ಒಳ್ಳೆ ನಮ್ಮ ಒಂದು ಮನುಷ್ಯರಿಗೆ ಬೆಲೆನೇ ಇಲ್ವಾ? ಮಾನವೀಯತೆನೇ ಇಲ್ವಾ ಸಮಾಜದಲ್ಲಿ ಅನ್ನೋದಾದ್ರೆ, ನಾವು ಕಿರಾಣಿ ಅಂಗಡಿಗೆ ಹೋಗಿ ಅಣ್ಣ ನಿನಗೊಂದು ಪುಣ್ಯ ಬರುತ್ತೆ, 1 ಕೆಜಿ ಅಕ್ಕಿ ಕೊಡು ಅಂದರೆ ಕೊಡ್ತಾನ? ಖಂಡಿತವಾಗ್ಲೂ ಕೊಡಲ್ಲ. ಯಾಕೆಂದರೆ ಅಲ್ಲಿ ದುಡ್ಡು ಕೊಡು, 1 ಕೆಜಿ ಅಕ್ಕಿ ಸಿಗುತ್ತೆ, ಆಮೇಲೆ ಊಟ ಮಾಡ್ಬೋದು. ಕೆಲವರಿಗೆ ಹೇಳ್ತಾ ಇರ್ತಾರೆ ಕೋಪದಿಂದ, ದುಡ್ಡು 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 ಅಂತ. ಏನು ಹೋದಾಗ ಮೇಲೆ ಹೋಗ್ಬೇಕಾದ್ರೆ ದುಡ್ಡು ತೊಗೊಂಡು ಹೋಗ್ತೀವ ಅಂತ ಹೇಳ್ತಾರೆ. ನಿಜ, ನಾವು ಸತ್ತಾಗ ಮೇಲೆ ಹೋಗಬೇಕಾದ್ರೆ ದುಡ್ಡನ್ನು ಯಾರೂ ತೊಗೊಂಡು ಹೋಗಲ್ಲ ಅನ್ನೋದು ಎಷ್ಟು ಸತ್ಯನೋ, ನಾವು ಬದುಕಿದ್ದಾಗ ಅದೇ ದುಡ್ಡು ನಮ್ಮನ್ನು ಕೆಳಗೆ ಬೀಳದ ಹಾಗೆ ನೋಡ್ಕೊಳ್ಳುತ್ತೆ ಅನ್ನೋದು ಅಷ್ಟೇ ಸತ್ಯ. ಸೊ ದುಡ್ಡು ಜೀವನ ನಡೆಸೋಕ್ಕೆ ಅಷ್ಟು ಮುಖ್ಯ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾನ್ಯತೆ ದೃಷ್ಟಿಯಿಂದ ದುಡ್ಡಿಗೆ ಬೆಲೆ ಕೊಡಬಾರ್ದು. ಯಾಕಂತಂದರೆ ಒಂದು ಮಗು ಇಷ್ಟಪಟ್ಟು ಒಂದು ಆಟ ಸಾಮಾನು ಕೇಳ್ತಾ ಇರುತ್ತೆ, ಅಲ್ಲಿ ಕೂಡ ನಾವು ದುಡ್ಡಿಗೆ ವ್ಯಾಲ್ಯೂ ಕೊಟ್ಟರೆ ಅಲ್ಲಿ ಪ್ರೀತಿಗೆ ವ್ಯಾಲ್ಯೂ ಸಿಗಲ್ಲ. ಹಾಗೆ ಅಣ್ಣ ತಮ್ಮಂದಿರಲ್ಲೂ ಕೂಡ ದುಡ್ಡಿನ ವಿಚಾರಕ್ಕಾಗಿ ಸೋದರ ಸಹೋದರಿಯರ ಒಂದು ಪ್ರೀತಿನ ಮರೆತು ಜಗಳಕ್ಕೆ ಒಳಗಾದರೆ ಅಲ್ಲಿ ನಮ್ಮ ಮನುಷ್ಯತ್ವನೇ ಬೆಲೆ ಇರಲ್ಲ. ಕೆಲವು ಸಮಯ ಸಂದರ್ಭ ನೋಡಿಕೊಂಡು ಅದಕ್ಕೆ ವ್ಯಾಲ್ಯೂ ಕೊಡಬೇಕು. ಇದೆಲ್ಲ ಹೇಳೋದಕ್ಕೆ ಏನು ಕಾರಣ ಅಂತಂದರೆ, ದುಡ್ಡು ಜೀವನದಲ್ಲಿ ತುಂಬ ಮುಖ್ಯ. ಹಾಗಾಗಿ ನಾವು ದುಡ್ಡು ಮಾಡುವಂಥ ಮಾರ್ಗಗಳನ್ನು ನಾವು ಹುಡ್ಕೊಳ್ಬೇಕು. ದುಡ್ಡಿದ್ರೇ ಎಲ್ಲ, ದುಡ್ಡಿದ್ರೇ ನಮ್ಮ ಸಂಬಂಧಿಕರು, ದುಡ್ಡಿದ್ರೇ ಎಲ್ಲ ನಾವು ಅಂದ್ಕೊಂಡಿದ್ದ ಕೆಲಸ ಕೂಡ ಆಗುತ್ತೆ. ದುಡ್ಡಿದ್ದಾಗಲೇ ನಾವು ಅಂದ್ಕೊಂಡೆ ಜೀವನವನ್ನು ನಡೆಸೋಕ್ಕಾಗುತ್ತೆ. ಹಾಗಾಗಿ ನಾವು ದುಡ್ಡು ಮಾಡುವಂಥ ಮಾರ್ಗಗಳನ್ನು ನೋಡ್ಕೊಳ್ಬೇಕು. ಹಾಗಂತೇಳಿ ತಲೆ ಹಿಡಿಯೋದು ಅಂತಲ್ಲ, ಒಳ್ಳೆಯ ಒಂದು ಪ್ರಾಮಾಣಿಕತೆಯಿಂದ ನಮ್ಮ ಸ್ಕಿಲ್ಲಿಂದನೋ, ನಮ್ಮಲ್ಲಿರುವಂಥ ಟ್ಯಾಲೆಂಟಿಂದನೋ, ಅಥವಾ ಬಿಸ್ನೆಸ್ ಮಾಡೋ ಅಥವಾ ವರ್ಕ್ ಮಾಡಿಯೋ ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಕೂಡಿ ಹಿಡಿಯೋದನ್ನು ನಾವು ಕಲಿಯಬೇಕು. ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ದುಡ್ಡನ್ನು ದುಡಿಯೋ ಒಂದು ಮಾರ್ಗವನ್ನು ನಾವು ಹುಡ್ಕೊಳ್ಳೋದೇ ಇದ್ದರೆ, ಹೀಗೆ ಬೇಜವಾಬ್ದಾರಿತನದಿಂದ ಬದುಕ್ತಾ ಇದ್ದರೆ, ಸ್ವಂತ ತಂದೆ ತಾಯಿ ಕೂಡ ನಮ್ಮನ್ನು ನಂಬಲ್ಲ, ಕಟ್ಕೊಂಡ ಹೆಂಡತಿ ಕೂಡ ನಮಗೆ ಬೆಲೆ ಕೊಡಲ್ಲ.
ಹಾಗಾಗಿ ಬದುಕೊಳ್ಳೋದಕ್ಕೆ ನಾವು ಒಂದು ದಾರಿ ನೋಡ್ಕೊಳ್ಳೇಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಾರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನನಗೂ ಒಂದು ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.